ಇವತ್ತಂತರೂ ಮಾಮೂಲಿ ದಿನ ಅಲ್ವೇ ಅಲ್ಲ ರೀ. ಇವತ್ತಂತರೂ ಭಯಂಕರ ಸ್ಪೆಷಲ್ ಡೇ. ಯಾಕಂತ ಯೋಚನೆ ಮಾಡತ್ತೀರಿ? ಇವತ್ತೈತಿ ಪರಿ ಬರ್ತಡೇ. ಪರಿ ಯಾರ? ಪರಿ ನನ್ನ ಸೊಸೆ ಅದಾಳ್ರಿ. ನನ್ನ ಸೊಸೆಯ 2ನೇ ವರ್ಷದ ಹುಟ್ಟುಹಬ್ಬನ ನಾವು ಇವತ್ತು ಆಚರಿಸತ್ತೀವಿ. ಇವತ್ತಂತರೂ ಆಫೀಸ್ನಾಗ ಫುಲ್ ಪ್ರೆಷರೈಸ್ಡ್ ಕೆಲಸ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾ ಬಂದು ಒಳಗೆ ಕೂತ್ಕೊಂಡು ರೆಸ್ಟ್ ಮಾಡಿ ಹೊರಗೆ ಬರೋ ಅಷ್ಟೊತ್ತಿಗೆ ಈ ರೀತಿಯಾಗಿ ಸಿಂಪಲ್ ಎಟ್ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿ ಮುಗಿಸ್ಬಿಟ್ಟಿದ್ರು. ಇನ್ನೆಲ್ಲರೂ ರೆಡಿಯಾಗಿ ಬಂದಲ್ಲಿ ಕುಂದ್ರೋಷ್ಟೊತ್ತಿಗೆ ಮುಗ್ದೆ ಹೋತು. ಈ ಮೇಡಮ್ ಅಂತರೂ ವೇಟ್ ಮಾಡಂಗಿಲ್ಲ. ಕೇಕ್ ನೋಡೋದ ತಡ ಆಕಿ ಕಟ್ಟಿಂಗ್ ಸ್ಟಾರ್ಟೇ ಮಾಡಿಬಿಟ್ಲ. ಕಟ್ಟಿಂಗ್ ಆಕೆಗೆ ಕೇಕ್ ತಿನ್ನೋದಕ್ಕಿಂತ ಇಂಟ್ರೆಸ್ಟ್ ಜಾಸ್ತಿ ಕಟ್ಟಿಂಗ್ ಒಳಗೆ ಭಾಳ ಐತಿ. ಇನ್ನು ಟಿಪಿಕಲ್ ಇಂಡಿಯನ್ ಬರ್ತ್ಡೇ ರಿಚುವಲ್ ಥರ ನಾನು ಆರತಿ ತಾಟ ಹಿಡಿದು ಆಕಿಗೆ ಆರತಿ ಮಾಡೇ ಬಿಟ್ಟೆ. ಇನ್ನು ಕೇಕ್ ಕಟ್ ಮಾಡಿ ಆಕಿ ತಿನ್ನಿಸ್ತಾಳೋ ಇಲ್ಲೋ ಅಂತೇಳಿ ನಂಗೆ ಚಿಂತಿದ್ರಿ. ಬಟ್ ಆಕಿ ವಾಪಸ್ ತಿನ್ನಿಸಿದ್ಲ. ಇನ್ನು ಬರ್ಡೇಗಲ್ಲಿ ಕೇಕ್ ತಿನ್ನಿಸ್ಬೇಕಾದ್ರೆ ಒಬ್ಬೊಬ್ರು ಮುಂದೆ ಬರೋಕೆ ನಾವಲ್ಲೇ ನೀವಲ್ಲೇ ಅಂಥೇಳಿ ನಾಚ್ಕೊತಿರ್ತಾರೆ. ನಿಮ್ಮ ಮನೆಯೊಳಗೆ ಹಿಂಗೆ ಹಾಕಿರ್ತೈತೆ ಅಂದ್ರೆ ಕಮೆಂಟ್ ಮಾಡಿರಿ. ಓಕೆ, ನಾವು ಭಾಳ ಮಂದಿನ ಕರೆದಿಲ್ಲ ಅಂತ ಅಂದ್ರೂ ಬರೀ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಈ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಭಾಳ ಸಿಂಪಲ್ಲಾಗಿ ಭಾಳ ಚಂದ ಆತ್ರಿ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಸೇರಿದಾಗ ಈ ಡ್ರಾಮಾ, ಈ ಕಾಮಿಡಿ, ಲವ್ ಎಲ್ಲ ಮಿಕ್ಸ್ ಆಗಿರ್ತೈತೆ ಫೀಲಿಂಗ್ಸ್. ಇನ್ನು ವಿಡಿಯೋ ತೆಗೆದು ಫೋಟೋ ತೆಗೆದು ವಿಡಿಯೋ ಚಲೋ ಬಂದಿಲ್ಲ, ಬ್ಲರ್ ಬಂದೈತಿ, ಒಬ್ರು ಡೈರೆಕ್ಟರ್ ಆಗಿರ್ತಾರೆ, ಒಬ್ರು ಬಯೋರಾಗಿರ್ತಾರೆ. ಹಿಂಗೆ ಬರ್ತ್ಡೇನ ನಾವು ಮಾಡ್ತೀವಿ. ಇನ್ನೊಂದೇನು ಹೇಳ್ಬೇಕಂದ್ರೆ ಇದ್ರೊಳಗೆ ಅಲ್ಟಿಮೇಟ್ಲಿ ಇಂಥ ಒಂದು ಸಿಂಪಲ್ ಫ್ಯಾಮಿಲಿ ಸೆಲೆಬ್ರೇಷನಲ್ಲಿ ಗೊತ್ತಾಗೋದು ಒಂದೇ ಒಂದು ಮಾತು ಏನಂತಂದ್ರೆ ಹ್ಯಾಪಿನೆಸ್ ಅಂದ್ರೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಲ್ಲ ರೀ. ಒಂದು ಸ್ಮಾಲ್ ಮೂಮೆಂಟ್ ಶೇರ್ ವಿತ್ ಪೀಪಲ್ ವಿ ಲವ್. ಕರೆಕ್ಟ್ ಅಲ್ಲ? ಏನು ಅನ್ಸುತ್ತೆ ನಿಮ್ಗೆ? ಕಮೆಂಟ್ ಮಾಡಿರಿ. ಇನ್ನು ಇದೆ ನೋಡ್ರಿಪ್ಪ, ನಾನು ನನ್ನ ಮುದ್ದು ಸೊಸೆಗೆ ತಂದಿರುವಂತಹ ಗಿಫ್ಟ್. ಶಿ ವಾಸ್ ವೆರಿ ಎಕ್ಸೈಟೆಡ್. ಅವಳಿಗೆ ಭಾಳ ಇಷ್ಟ ಆತ್ರಿ ಗಿಫ್ಟ್. ಇನ್ನು ಗಿಫ್ಟಿಂಗ್ ಸೆಷನ್ ಮುಗಿದ್ಮ್ಯಾಗ ಊಟ ಮಾಡ್ಕೊಂಡು ಕೇಕ್